ಕೃಷ್ಣಮೂರ್ತಿ ಅವರ ವಿಟಿಯನ್ನ ನೋಡುವಂತ ಸಮಯ. ವಿಟಿ ಪ್ಲೀಸ್. ವೃತ್ತಿಯಿಂದ ಆರಕ್ಷಕರು, ಪ್ರವೃತ್ತಿಯಿಂದ ಹಾಡುಗಾರರಾದ ಎಟಿ ಕೃಷ್ಣಮೂರ್ತಿ ಅವರದ್ದು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಕಾಯಕ. ನಮ್ಮ ಯಾವುದೇ ಪೊಲೀಸ್ ಕಾರ್ಯಕ್ರಮ ಆಗಲಿ, ಯಾವುದೇ ಕಾರ್ಯಕ್ರಮಗಳಾದರೂ ನಮ್ಮನ್ನು ಕರೀತಾರೆ, ಚೆನ್ನಾಗಿ ಆಡ್ತೀವಿ, ಹಾಡು ಅಂತ ಆಡಿಸ್ತಾರೆ. ಹಿರಿಯ ಅಧಿಕಾರಿಗಳು ಸಮೇತ ನಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಅಚಾನಕ್ಕಾಗಿ ಮನೆಗೆ ಹೋಗೋ ಟೈಮಲ್ಲಿ ಯಾರೋ ಜನ ಇಷ್ಟೊಂದು ನಿಂತಿದ್ದಾರಲ್ಲ ಅಂದ್ಕೊಂಡು ನಾನು ಅದೇ ರೋಡಲ್ಲೇ ಓಡಾಡೋದು ಮನೆಗೆ. ಇಷ್ಟೊಂದು ಜನ ನಿಂತಿದ್ದಾರಲ್ಲ ಏನಕ್ಕೆ ಅಂತ ಹೇಳಿ ಸುಮ್ಮನೆ ವಿಚಾರಿಸೋಕ್ಕಂತ ಹೋದೆ. ಆದಾಗ ಹಿಂಗೆ ಜನಪದ ಫೋಕ್ ರಿಯಾಲಿಟಿ ಶೋ ಆಡಿಷನ್ ನಡೀತಾ ಇದೆ ಅಂದರು. ನೋಡೇ ಬಿಡೋಣ ಆಯಿತು ಅಂತೇಳಿ ಒಂದು ಸುಮ್ಮನೆ ಯೂನಿಫಾರ್ಮಲ್ಲೇ ಹೋಗಿದ್ದೆ. ಸರ್ ನಾವು ಒಂದು ಅವಕಾಶ ಕೊಡ್ಬೋದು ಅಂತ ಕೇಳಿದೆ. ಸರ್ ಖಂಡಿತ ಆಡಿ ಅಂತ ಹೇಳಿದಾಗ ಒಂದು ಹಾಡು ಹೇಳಿ ಬಂದೆ. ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಸೆಲೆಕ್ಟ್ ಆಗ್ತೀನಿ ಅಂತ. ಮೊನ್ನೆ ಒಂದಿನ ಕಾಲ್ ಬಂತು ಡಿ ಚಂದನ ವಾಹಿನಿಯಿಂದ, ಸರ್ ನೀವು ಸೆಲೆಕ್ಟ್ ಆಗಿದ್ದೀರಿ ಸರ್ ಚಂದನ ವಾಹಿನಿಗೆ ಫೋಕ್ ಅದು ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಅಂತಂದರು. ನನಗೆ ಶಾಕ್ ಆಗ್ಬಿಡ್ತು. ಪ್ರತಿದಿನ ಟ್ರಾಫಿಕ್ ನಿಯಂತ್ರಣ, ಕರ್ಕಶ ಹಾರ್ನ್ ಶಬ್ದದ ಗೌಜು ಗದ್ದಲದ ನಡುವೆಯೂ ಇವರ ಮನದ ಶ್ರುತಿ ಲಯಗಳು ತಾಳ ತಪ್ಪಿಲ್ಲ. ಕೆಲಸದ ಒತ್ತಡದ ನಡುವೆಯೂ ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ತಮ್ಮೊಳಗಿನ ಸಂಗೀತಗಾರನನ್ನ ಜೀವಂತವಾಗಿ ಕಾಪಿಟ್ಟಿದ್ದಾರೆ. ಇದು ನಿಮ್ಮ ಪ್ರತಿಭೆ, ಪರಿಶ್ರಮ ಹಾಗೂ ಸಂಸ್ಕೃತಿಯ ಮೇಲಿನ ಆಸಕ್ತಿಗೆ ಸಂದ ಗೌರವವಾಗಿದೆ. ನೀವು ಪೊಲೀಸ್ ಸೇವೆಯ ಜೊತೆಗೆ ಕನ್ನಡ ಜಾನಪದ ಸಂಸ್ಕೃತಿಯನ್ನು ಉತ್ತೇಜಿಸುತ್ತಿರುವುದು ನಮಗೆ ಹೆಮ್ಮೆಯನ್ನು ತಂದಿದೆ. ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವ ಕೃಷ್ಣಮೂರ್ತಿರವರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಅವರಿಗೆ ನಾನು ಶುಭ ಕೋರ್ತಾ ಇದ್ದೀನಿ. ಸದ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿನ್ನರ್ ಆಗಿ ಬರಲಿ ಅಂತ ಸಹ ಆಶಿಸ್ತೀನಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅವರಿಗೆ ಸೆಲೆಕ್ಟ್ ಆಗಿ ನಮ್ಮ ಒಂದು ಪೊಲೀಸ್ ಇಲಾಖೆಗೆ ಗೆದ್ದು ಬರುವುದರ ಮೂಲಕ ನಮ್ಮ ಇಲಾಖೆಗೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಬಯಸುತ್ತೇನೆ. ಹಾಗೂ ಅವರು ಇದೇ ರೀತಿ ತಮ್ಮ ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆಯ ಹೆಚ್ಚಿನ ರೀತಿಯಲ್ಲಿ ಸಾಧನೆಯನ್ನು ಮಾಡಲಿ. ಅವರಿಗೂ ಅವರ ಕುಟುಂಬಕ್ಕೂ ಅವರ ತಂದೆ ತಾಯಿಗಳಿಗೂ ಒಳ್ಳೆಯ ಹೆಸರನ್ನು ತರಲಿ ಹಾಗೂ ನಮ್ಮ ಇಲಾಖೆಗೂ ಸಹ ಒಳ್ಳೆಯ ಹೆಸರನ್ನು ತರಲಿ ಎಂದು ನಾನು ಅವರಿಗೆ ಆಶಿಸುತ್ತೇನೆ. ಈ ಹಾಡು ಹಕ್ಕಿಗೆ ಹಾಡೋದಷ್ಟೇ ಅಲ್ಲ, ಕಲಾತ್ಮಕ ಸಿನಿಮಾಗಳನ್ನ ನೋಡೋ ಹಾಗೂ ಪುಸ್ತಕಗಳನ್ನ ಓದೋ ಗೀಳು ಉಂಟು. ಕೋಟೆ ನಾಡಿನವರಾದ ಕೃಷ್ಣಮೂರ್ತಿಗಳು ನಮ್ಮ ಗಾನ ಸಿಂಚನದ ಮತ್ತೊಬ್ಬ ಸ್ಪರ್ಧಿ. ನನ್ನ ಮಗ ಡಿ ಚಂದನವಾಯಿಯ ಗಾನ ಸಿಂಚನ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರ್ತಾನೆ. ಉತ್ತಮ ಹಾಡುಗಳನ್ನು ಆಡಿ ಇನ್ನೊಮ್ಮೆ ಗೆದ್ದು ಬರಲೆಂದು ಶುಭ ಹಾರೈಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಮಗ ಡಿ ಚಂದನ ವಾಹಿನಿಯಲ್ಲಿ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುತ್ತಾರೆ. ಚೆನ್ನಾಗಿ ಆಡಿ ಬರಲೆಂದು ಶುಭ ಕೋರುತ್ತೇನೆ. ಧನ್ಯವಾದಗಳು. ಚಂದನದಲ್ಲಿ ಇವರ ಮ್ಯೂಸಿಕ್ ಜರ್ನಿಗೆ ನಮ್ಮ ಕಡೆಯಿಂದ ಗುಡ್ ಲಕ್.